ಗುರು 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 ಇವತ್ತಿನ ಮ್ಯಾಚ್ ನೋಡಿ ನಿಜವಾಗ್ಲೂ ಅಳ್ಬೇಕಾ ನಗಡ್ಬೇಕಾ ಏನ್ ಮಾಡ್ಬೇಕು ಅನ್ನೋದಕ್ಕೆ ಗೊತ್ತಾಗ್ತಾ ಇಲ್ಲ ಗುರು. ಈ GT ಮತ್ತೆ MI ಮ್ಯಾಚ್ ಆಯ್ತು ನೋಡಿ. ಅದಾದ್ಮೇಲೆ ನಾವ್ ಏನು ಪ್ರೆಡಿಕ್ಟ್ ಮಾಡ್ತಾ ಇದೀವಿ, ಆಲ್ಮೋಸ್ಟ್ ಏನ್ ಮಾರ್ಕೆಟ್ ಪ್ರೆಡಿಕ್ಟ್ ಮಾಡ್ತಾ ಇದೆ ಎಲ್ಲ ಅಗೇನ್ಸ್ಟ್ ಹೋಗ್ತಾ ಇದೆ. ಈಗ ನಾನಂತ ಅಷ್ಟೇ ಅಲ್ಲ, ನೀವು ಬೇರೆ ಕ್ರಿಯೇಟರ್ಸ್ ನ ಕೂಡ ಫಾಲೋ ಮಾಡ್ತಾ ಇರ್ತೀರಾ, ದೊಡ್ಡ ದೊಡ್ಡ ಕ್ರಿಯೇಟರ್ಸ್ ನ ಕೂಡ ಫಾಲೋ ಮಾಡ್ತಾ ಇರ್ತೀರಾ, ಮತ್ತೆ ಟೆಲಿಗ್ರಾಮ್ ಅಲ್ಲಿ ಅದ್ದು ಪ್ರೆಡಿಕ್ಷನ್ ಕೂಡ ನೋಡ್ತಾ ಇರ್ತೀರಾ. ಯಾರೇ ಏನ್ ಪ್ರಿಡಿಕ್ಷನ್ ಕೊಟ್ಟರು ಕೂಡ ಫುಲ್ಲು ಅಗೇನ್ಸ್ಟ್. ಸೊ ಏನು ಯಾವ ತರ ಈ ತರ ಆಗ್ಬಿಟ್ರೆ ಹೇಗ್ ಪ್ರಿಡಿಕ್ಟ್ ಮಾಡೋದು ಏನಂದ್ರೆ ಗೊತ್ತಾಗ್ತಾ ಇಲ್ಲ. ನಿಜವಾಗ್ಲೂ ಇವತ್ತು MI ಆಡಿದ್ ನೋಡ್ತು ಅಂದ್ರೆ ಕಂಗಾಲಾಗ್ಬಿಟ್ಟೆ ಅತ್ಲಾಗೆ. ನಿಜವಾಗ್ಲೂ ಕೂಡ ಇಷ್ಟು ಹೀನವಾಗಿ ಸೋಲ್ತಾರ, ಈ ತರ ಟೀಮ್ ಕೂಡ ಇರುತ್ತಾ? ನಿನ್ನೆ LHC ನೋಡಿದ್ರೆ ಆ ರೀತಿ ಆಡಿದ್ರು, ಇವತ್ತು MI ನೋಡಿದ್ರೆ ಇವ್ರದೇ ಹೋಮ್ ಗ್ರೌಂಡ್ ಅಲ್ಲಿ ಈ ರೀತಿ ಆಡಿದ್ರು. ಅದು ಚೇಸಿಂಗ್ ಪಿಚ್ಚು, ಬ್ಯಾಟಿಂಗ್ ಪಿಚ್ಚಲ್ಲಿ ಕೂಡ ಇಷ್ಟು ಕೆಟ್ಟ ಗೇಮ್ ಮಾಡ್ತಾರೆ ಅಂತ ತೋರಿಸ್ಕೊಟ್ಟಿದ್ದು MI. ನೆನೆ LHC ಇದ್ರೆ ಬಿಡ ಏನಾಯ್ತು ಅಂದ್ರೆ ನೆನ್ನೆ ಅದು ದೊಡ್ಡ ಗ್ರೌಂಡು, ಹೊಡಿಯಕ್ಕೆ ಹೋಗ್ತದಂಗೆ ಔಟ್ ಆಗ್ತಾರೆ. ಬಟ್ ಇದು ಶಾರ್ಟ್ ಬೌಂಡರ್ಸ್ ಪಿಚ್ಚು, ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಇನ್ನೂ ಈಸಿ ಕೂಡ ಆಗ್ಬಿಡುತ್ತೆ. ಈಗ ನೋಡಿ ಈ ಸೀಸನ್ ಅಲ್ಲಿ ಮುಂಬೈ ಆಡಿರೋ 4 ಮ್ಯಾಚಸ್ ಅಲ್ಲಿ, ಅಂದ್ರೆ ಹೋಮ್ ಗ್ರೌಂಡ್ ಅಲ್ಲಿ ಆಡಿರೋ 4 ಮ್ಯಾಚಸ್ ಅಲ್ಲಿ ವಿನ್ ಆಗಿರೋದು ಒಂದೇ ಒಂದು ಮ್ಯಾಚು. ಫಸ್ಟ್ ಮ್ಯಾಚ್ ಅದು ಕೋಲ್ಕತ್ತಾ ಮತ್ತೆ ಮುಂಬೈ ಮ್ಯಾಚ್ ಆಡಿದ್ರಲ್ಲ, ಅವಾಗ ನೋಡಿ ಸುಮಾರು 220 ಟಾರ್ಗೆಟ್ ಅನ್ನ ಕೂಡ ಕೊಟ್ಟಿದ್ರು ಯಾರು KKR ಅವರು. ಕೇವಲ 19 ಓವರ್ ಚೆಚ್ಚಿ ಬಿಸಾಕಿದ್ರು, 224 ಹೊಡೆದು ಬಿಸಾಕಿದ್ದು ಮುಂಬೈ ಅವರು. ಇವತ್ತು ಆಡಿದ್ ನೋಡ್ತೋ ಅಂದ್ರೆ ಏನ್ ಮಾತಾಡ್ಬೇಕು, ಏನು ಇನ್ಯಾವ ತರ ಪ್ರಿಡಿಕ್ಷನ್ ಮಾಡೋದು ನಿಜವಾಗ್ಲೂ ಕೂಡ ಗೊತ್ತಾಗ್ತಾ ಇಲ್ಲ. ನೀವು ಹೇಳ್ಬೋದು ತುಂಬಾ ಜನ, ಏನ್ ಗುರು ನಿಂದು ಪ್ರಿಡಿಕ್ಷನ್, ನೀನು ಹಂಗೆ ಕೇವಲ ನಂದು ಅಷ್ಟೆಲ್ಲ ಗುರು, ಇಡೀ ಮಾರ್ಕೆಟ್ ಪ್ರಿಡಿಕ್ಷನ್ ಅಲ್ಲಿ ಫುಲ್ ಫ್ಲಾಪ್ ಆಗೋಗ್ತಾ ಇದೆ. ಫುಲ್ ಫೇವರ್ ಇದಿದೆ ಮುಂಬೈ ಇಂಡಿಯನ್ಸ್ ಅಂತ ನೋಡಿದ್ರೆ ಈ ಲೆವೆಲ್ಗೆ IPL ಹೋಗ್ತಿದೆ ಅಂದ್ರೆ, ಸೊ ಏನ್ ಪ್ರಿಡಿಕ್ಷನ್ ಮಾಡಿದ್ರು ಕೂಡ ಫುಲ್ ವೇಸ್ಟ್ ಅನಿಸ್ತಾ ಇದೆ. ಎಂತ ಸ್ಟಾಟ್ಸ್ ಇಟ್ಕೊಳ್ಳಿ ಏನ್ ಮಾಡಿದ್ರು ಕೂಡ ಪ್ಲೇಯರ್ಸ್ಗಳು ಈ ತರ ಪಿಚ್ಚಲ್ಲಿ ಆಡಿದ್ರು ಅಂದಾಗ ನಾವ್ ಏನ್ ಪ್ರಿಡಿಕ್ಷನ್ ಕೊಡೋದು, ಏನ್ ಮಾಡೋದು? ನಿಜವಾಗ್ಲೂ ನಂಗೆ ಅದೇ ಮ್ಯಾಚ್ ನೋಡ್ತಿದ್ದೀನಿ, ಸೆಕೆಂಡ್ ಇನ್ನಿಂಗ್ಸು ಒಂದ್ ಕಡೆ ಬೇಜಾರಾದ್ರೆ ಇನ್ನೊಂದ್ ಕಡೆ ನಗು ಬರ್ತಾ ಇದೆ. ಸೊ ನಾನು ಇನ್ನೊಂದು ಏನಲ್ಲಿ ನೆನ್ಪು ಮಾಡ್ಕೊಂಡೆ ಅಂದ್ರೆ, ಪಾಪ ಇವತ್ತು ತುಂಬಾ ಜನ ಏನ್ ಮಾಡಿರ್ತಾರೆ ಅಂದ್ರೆ MI ವಿನ್ ಆಗುತ್ತೆ ಅಂತ ತುಂಬಾ ದುಡ್ಡು ಸುರಿದಿರ್ತಾರೆ ಗುರು, ಬೆಟ್ಟಿಂಗ್ ಆಡಿರ್ತಾರೆ. ಒಂದೇ ಒಂದು ಹೇಳಕ್ ಇಷ್ಟಪಡ್ತೀನಿ, ನೀವು ಇದಕ್ಕೆ ಸರಿಯಾದ್ರೂ ತಗೊಬೋದು, ತಪ್ಪಾಗಾದ್ರೂ ಕೂಡ ತಗೊಬೋದು. ದಯವಿಟ್ಟು ಬೆಟ್ಟಿಂಗ್ ಅನ್ನ ಆಡಕ್ ಹೋಗ್ಬೇಡಿ ಗುರು. ನಂದೊಂದು ಪರ್ಸ್ನಲ್ ಕಳಕಳಿ ಮನವಿ, ಯಾರ್ಯಾರು ನೋಡಿದ್ರೆ ದಯವಿಟ್ಟು ಕೂಡ ತಿಳ್ಕೊಳ್ಳಿ. ನೀವ್ ಏನಾಗುತ್ತೆ ಅಂದ್ರೆ IPL ಇಂದ ಸ್ಟಾರ್ಟಿಂಗ್ ನೀವು ದುಡ್ಡು ಮಾಡಿರ್ಬೋದು, ಪ್ರಾಫಿಟ್ ಇರ್ಬೋದು, ಹೋಗ್ತಾ ನೀವೇನ್ ಅರ್ಧ ಮಾಡಿರ್ತಿರಲ್ಲ ಅದ್ರ 2 ವರ್ಷ ಕಳ್ಕೊಂಡ್ಬಿಡ್ತೀರಾ. ನೆನ್ಪಿರ್ಲಿ, 2 ವರ್ಷ ಕಳ್ಕೊಂಡ್ಬಿಡ್ತೀರಾ. ಸೊ ಹಾಗಾಗಿ ನಾನು ಸುಮ್ನೆ ಹೇಳ್ತಾ ಇಲ್ಲ, ಐ ಪಿ ಎಲ್ ಅಂದ್ರೇನೆ ಕೂಡ ಹಂಗೆ ಎಷ್ಟೋ ಜನ ಮನೆ ಮಠ ತಮ್ಮ ಜೀವನನೇ ಕಳ್ಕೊಂಡ್ಬಿಟ್ಟಿದ್ರೆ. ಹಾಗಾಗಿ ಯಾರೋ ಪ್ರಿಡಿಕ್ಷನ್ ಕೊಡ್ತಾರೆ 100% ಪ್ರಿಡಿಕ್ಷನ್, ಹಾಗೆ ಯಾವ್ದೇ ಕಾರಣಕ್ಕೂ ನಂಬಕ್ ಹೋಗ್ಬಿಡಿ. ನೀವು ನನ್ನ ಪ್ರಿಡಿಕ್ಷನ್ ನೋಡ್ತೀರಾ ಅಂದ್ರೆ ಕೂಡ ಅಷ್ಟೇ, ಬೆಟ್ಟಿಂಗ್ ಅಂತೂ ಆಡಕ್ ಹೋಗ್ಬಿಡಿ. ನಾನು ಜಸ್ಟ್ ಎಂಟರ್ಟೈನ್ಮೆಂಟ್ ಪರ್ಪಸ್ಗೆ ಅಷ್ಟೇ ಕೊಡೋದು ಅಂತ ನಿನ್ನೆ ವಿಡಿಯೋದಲ್ಲಿ ಕೂಡ ಹೇಳಿದ್ವಿ, ಇವತ್ತಿನ ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ. ಹಾಗಾಗಿ ದಯವಿಟ್ಟು ಗುರು, ನೀವ್ ಏನ್ ಬೇಕಾದ್ರೆ ತಿನ್ನಿ, ಎಂಜಾಯ್ ಮಾಡಿ, ಮಜಾ ಮಾಡಿ ನಿಮ್ ದುಡ್ಡಲ್ಲಿ, ಬಟ್ ಬೆಟ್ಟಿಂಗ್ ಅಂತೂ ಆಡಿ ಇರೋ ದುಡ್ಡನ್ನ ಕೂಡ ಕಳ್ಕೊಳಕ್ ಹೋಗ್ಬಿಡಿ. ಆರಾಮಾಗಿ ಮ್ಯಾಚ್ ನೋಡಿ ಎಂಜಾಯ್ ಮಾಡಿ, ಇನ್ನೊಂದ್ ಮಾಡಿ, ಕಮೆಂಟ್ ಮಾಡಿ, ಖುಷಿ ಪಡಿ. ಎದ್ ಬಿಟ್ಕೊಂಡು ಬೆಟ್ಟಿಂಗ್ ಆಡ್ತೀನಿ, ನಾನು ಲಕ್ಷಾಧಿಪತಿ ಆಗ್ತೀನಿ, IPL ಮುಗಿಸಲ್ಲಿ ಇನ್ನೊಂದು ಬೈಕ್ ನ ತಗೊಬೇಕು, ಕಾರ್ನ ತಗೊಬೇಕು, ಐಫೋನ್ ತಗೋಬೇಕು, ಆಗಲ್ಲ. ನಿಮ್ಮ ಹತ್ರ ಇರೋದು ಕೂಡ ಕಿತ್ಕೊಂಡು ಹೋಗಿರುತ್ತೆ. ನಂಗೆ ಹೇಳ್ಬೇಕು ಅನ್ನಿಸ್ತು, ಹೇಳ್ದೆ. ತುಂಬಾ ಜನ ಈಗ ಗೊತ್ತಲ್ಲ IPL ಟೈಮಲ್ಲಿ ಇದೇ ಮಾಡೋದು. ಇನ್ನ ಮ್ಯಾಚ್ ಕಡೆ ಬರೋಣ. ಈಗ ನೋಡಿ, ಮೊನ್ನೆ GT ಮತ್ತೆ MI ಐತಲ್ಲ, ಅವಾಗ್ಲಿಂದ ಆಲ್ಮೋಸ್ಟ್ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ವಿ, ಇದೇ ಟೀಮ್ ವಿನ್ ಆಗುತ್ತೆ ಅಂತ ಅನ್ಕೊಂತೀವಿ. ಎಲ್ಲ ಕೂಡ ಅಲ್ಲಿ ಅಗೇನ್ಸ್ಟ್ ಆಗ್ತದೆ ನೋಡ್ಬೋದು. GT ಮತ್ತೆ MI ಆದಾಗ್ಲೂ ಕೂಡ ಅಷ್ಟೇ, GT ಈಸಿಗೆ ವಿನ್ ಆಗುತ್ತೆ ಅಂತ ಅನ್ಕೊಂಡ್ವಿ, ಆದ್ರೆ MI ಅದನ್ನ ಟರ್ನ್ ಮಾಡಿ ಸುಮಾರು 99 ರನ್ನಿಂದ ವಿನ್ ಕೂಡ ಆದ್ರು. ಅದಾದ್ಮೇಲೆ ಈ ಕಡೆ SRH DC ಇದ್ದಾಗ ಸುಮಾರು ಜನ DC ವಿನ್ ಆಗುತ್ತೆ ಅನ್ಕೊಂಡಿದ್ರು, ಅದು ಕೂಡ ಮ್ಯಾಚ್ ಟರ್ನ್ ಆಯ್ತು. ಇನ್ನ ಇಲ್ಲಿ ನೋಡಿ, ರಾಜಸ್ಥಾನ LSC ಮ್ಯಾಚ್, ನಿನ್ನೆ ಮ್ಯಾಚು ಈಸಿಯಾಗಿ LSC ವಿನ್ ಆಗಿಬಿಡುತ್ತೆ ಗುರು ಅಂತ ಕೂಡ ನಾನು ಕೂಡ ಹೇಳಿದ್ದೆ. ಅದಾದ್ಮೇಲೆ ಸ್ಟ್ಯಾಟ್ಸ್ ಗಳು ನೋಡಿದ್ರು ಕೂಡ ಗೊತ್ತಾಗ್ಬಿಡುತ್ತೆ, ಏನಕ್ಕೆ ಹೋಮ್ ಗ್ರೌಂಡು. ಅದಾದ್ಮೇಲೆ 160 ಒಳಗೆ ಕಟ್ ಹಾಕ್ಬಿಟ್ರು. ಸೆಕೆಂಡ್ ಇನ್ನಿಂಗ್ಸ್ ಈಸಿ ಚೇಸ್ ಆಗೋಗ್ಬಿಡುತ್ತೆ ಅಂತ ಅನ್ಕೊಂಡೆ, ಅದರಲ್ಲಿ ಇದು ಕೂಡ ಉಲ್ಟಾಗಿದ್ದು 6. ಅದು ಬಿಟ್ಟಾಕಿ ಇವತ್ತಿನ ಮ್ಯಾಚ್ ನೋಡಿ, ಮುಂಬೈ ಅಂದ್ರೆ ಆ ಒಂದು ಎಲ್ಲಿ ಪಿಚ್ಚಲ್ಲಿ ವಾಂಖೇಡೆ ಸ್ಟೇಡಿಯಂ ಅಲ್ಲಿ ಮುಂಬೈನೇ ಒಂಥರ ಕಿಂಗು. ಅದಾದ್ಮೇಲೆ ಇವತ್ತಿನ ಲಕ್ ಕೂಡ ಒಂದ್ ಕಡೆ ಟಾಸ್ ಅಲ್ಲಿ ಮುಂಬೈನ ಕೈ ಕೂಡ ಹಿಡಿತು, ಮತ್ತೆ ಟಾಸ್ ಅನ್ನ ಬಿಟ್ಟು ಬೌಲಿಂಗ್ ಅನ್ನ ಕೂಡ ಸೆಲೆಕ್ಟ್ ಮಾಡ್ಕೊಂಡ್ರು. ಏನು 206 ಟಾರ್ಗೆಟ್ ಅನ್ನ ಕೂಡ ಕೊಟ್ರ ಆ CSK ಅವರು. 206 ಟಾರ್ಗೆಟ್ ಕೊಟ್ಟರು ಕೂಡ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಈಸಿಗೆ ಚೇಸ್ ಆಗೋಗೋ ಇದು ಸ್ಕೋರ್ ಗುರು. ಏನಕ್ಕೆ ಹಿಂಗೆ ಹೇಳ್ತಿದ್ದೀನಿ ಅಂದ್ರೆ, RCB ಮತ್ತೆ MI ಮ್ಯಾಚ್ ಆದಾಗ ಇದೇ ಸ್ಟೇಡಿಯಂ ಅಲ್ಲಿ ಆಗಿದ್ದು. ಇಲ್ಲಿ RCB ಅವರು ಸುಮಾರು 240 ಟಾರ್ಗೆಟ್ ಅನ್ನ ಕೂಡ ಕೊಟ್ಟಿದ್ರು. ಇವ್ರು ನೋಡಿ ಇಲ್ಲಿ 222 224 ತನಕ ಹುಚ್ಚು ನಾಯಿ ಚೇಸ್ ಮಾಡಿದ್ರು. ಅಟ್ಲೀಸ್ಟ್ ಇನ್ ಒಂದೇ ಒಂದು ಓವರ್ ಸಿಕ್ಬಿಟ್ಟಿದ್ರು ಕೂಡ RCB ಅವತ್ತು ಚೇಸ್ ಮಾಡಿ ಬಿಸಾಕ್ಬಿಟ್ರು MI. ಆ ಲೆವೆಲ್ಗೆ ಗೇಮ್ ಪ್ಲಾನ್ ಆಡಿದ್ದು. ಅದಾದ್ಮೇಲೆ KKR ಮತ್ತೆ MI ಇದಾಗ್ಲೂ ಕೂಡ ಅಷ್ಟೇ, ಎಷ್ಟು ಫಾಸ್ಟ್ ಆಗಿ ಚೇಸ್ ಮಾಡಿದ್ರು. ಕೇವಲ 19 ಓವರ್ಗೆ ಮ್ಯಾಚ್ ಅನ್ನ ಕೂಡ ಮುಗಿಸಿದ್ರು. ಇವತ್ತು ಆಡಿದ್ ನೋಡ್ತು ಅಂದ್ರೆ ನೀವು ನೋಡಿ, ಇಲ್ಲಿ CSK ಮತ್ತೆ MI ಟೀಮ್ ನ ಕಂಪೇರ್ ಮಾಡಿದ್ವಿ ಅಂದ್ರೆ ಇಲ್ಲಿ ಸ್ಟ್ರಾಂಗ್ ಆಗಿ ಕಾಣ್ತಾ ಇರೋದೇ MI ಟೀಮು. ಬಟ್ ಇವತ್ತಿನ ಮ್ಯಾಚ್ ಅಲ್ಲಿ ಹೇಗಾಯ್ತು ನೋಡಿ,
ಈ ತರ ನಾವು ಏನೇ ಪ್ರೀವಿಯಸ್ ಸ್ಟಾಟ್ಸ್ ನೋಡ್ಬೋದು, ಏನೇ ಅನಾಲಿಸಿಸ್ ಮಾಡ್ಬೋದು, ಏನ್ ಮಾಡಿದ್ರು ಕೂಡ ಇಲ್ಲಿ ಅಗೇನ್ಸ್ಟ್ ಹೋಯ್ತು ಅಂದಾಗ ಸೊ ಏನ್ ಮಾಡಕ್ಕಾಗುತ್ತೆ ಗುರು. ಇವತ್ತು ಕೆಲವೊಂದು ಪ್ಲೇಯರ್ ಪ್ರೊಡಿಕ್ಷನ್ ಏನ್ ಕೊಟ್ಟಿದೆ ಆಲ್ಮೋಸ್ಟ್ ಸರಿಯಾಗಿದೆ, ಅಂದ್ರೆ 50-50 ಕೂಡ ಆಗಿದೆ. ಇಲ್ಲಿ ಸಂಜು ಸ್ಯಾಮ್ಸನ್ ಆಡ್ತಾರೆ ಅಂತ ಕೂಡ ಹೇಳಿದೆ. ನೆಕ್ಸ್ಟ್ ಲೆವೆಲ್ ಅಲ್ಲಿ ಗೇಮ್ ಪ್ಲಾನ್ ಆಡಿದ್ದು, ಕೇವಲ 26 ಬಾಲಿಗೆ ಹಾಫ್ ಸೆಂಚುರಿನ ಹೊಡೆದು ಬಿಸಾಕಿದಿತ್ತು ಸಂಜು ಸ್ಯಾಮ್ಸನ್. ಒಳ್ಳೆ ಕಂಬ್ಯಾಕ್ ಅನ್ನ ಕೂಡ ಮಾಡಿದ್ರೆ. ಋತುರಾಜ್ ಗೈಕ್ವಾಡ್ ಆಡ್ತಾರೆ ಅಂತ ಕೂಡ ಹೇಳಿದೆ. ಅಂದ್ರೆ ಸಂಜು ಸ್ಯಾಮ್ಸನ್ ಅಂದ್ರೆ ಋತುರಾಜ್ ಗೈಕ್ವಾಡ್ ಇಬ್ಬರಲ್ಲಿ ಒಬ್ರು ಸರ್ವೈವ್ ಆದ್ರು ಅಂದ್ರೆ ಪಕ್ಕ ಒಂದು ಬಿಗ್ ಹಿಟ್ಟಿಂಗ್ ನೋಡಕ್ ಸಿಗುತ್ತೆ ಅಂತ ಕೂಡ ಹೇಳಿದೆ. ಅದೇ ರೀತಿ ಇವತ್ತು ಯಾರು ಸಂಜು ಸ್ಯಾಮ್ಸನ್ ಬ್ಯಾಟ್ ಇಂದ ಒಳ್ಳೆ ಇನ್ನಿಂಗ್ಸ್ ಅನ್ನ ಕೂಡ ನೋಡಕ್ ಸಿಕ್ಕಿದ್ದು. ಅದಾದ್ಮೇಲೆ ಈ ಕಡೆ ಋತುರಾಜ್ ಗೈಕ್ವಾಡ್ ಕೂಡ ಅಷ್ಟೇ ಆಡ್ತಾರ ಅಂತ ಅನ್ಕೊಂಡು ಈ ಬ್ಯಾಕ್ ಟು ಬ್ಯಾಕ್ ಫ್ಲಾಪ್ ಆಗ್ತಾರೆ. ಯಾರು ಇವ್ರನ್ನ ಕ್ಯಾಪ್ಟನ್ ಮಾಡಿದ್ರೆ ಗೊತ್ತಿಲ್ಲ. ಇಲ್ಲಿ ನೋಡಿದ್ರೆ ಚೆನ್ನೈ ಕಡೆಯಿಂದ ಈ ಕಡೆ ಋತುರಾಜ್ ಗೈಕ್ವಾಡ್, ನಿನ್ನೆ ಅಲ್ಲಿ ನೋಡಿದ್ರೆ LSG ಕಡೆಯಿಂದ ರಿಷಬ್ ಪಂತ್ ಆಡ್ತಾನೆ ಇಲ್ಲ. ಇಬ್ರು ಕ್ಯಾಪ್ಟನ್ಸ್ಗಳು ಈ ಸೀಸನ್ ಅಲ್ಲಿ ಒಂದೊಂದು ಬಿಡಿ, ರಿಷಬ್ ಪಂತ್ ಅದೊಂದು ಮ್ಯಾಚ್ ಅನ್ನ ಆಡಿದ್ರು ಅನ್ಸುತ್ತೆ. ಬಟ್ ಇಲ್ಲಿ ಋತುರಾಜ್ ಗೈಕ್ವಾಡ್ ಬರ್ತಾ ಇದ್ರೆ 25 ಒಳಗೆ ಔಟ್ ಆಗ್ತಾ ಇದಾರೆ. ಅದ್ರ ಮೇಲೆ ಹೋಗೇ ಇಲ್ಲ ಈ IPL ಸೀಸನ್ ಸ್ಟಾರ್ಟ್ ಆದಾಗ್ಲಿಂದನೂ ಕೂಡ ಅಷ್ಟೇ. ಇಲ್ಲಾಂದ್ರೆ ಇವತ್ತು ಏನಾಗೋದು ಅಂದ್ರೆ ಸ್ಟಾರ್ಟಿಂಗ್ ಸಂಜು ಸ್ಯಾಮ್ಸನ್ ವಿಕೆಟ್ ಒಂದು ಎತ್ಕೊಂಡಿತ್ತು ಅಂದ್ರೆ MIಗೆ ಸ್ವಲ್ಪ ಈಸಿ ಆಗ್ತಾ ಇತ್ತು. ಆದ್ರೂ ಕೂಡ ಇಲ್ಲಿ ನೋಡಿ ಕೇವಲ 104 ರನ್ನಿಗೆ ಆಲ್ಔಟ್ ಕೂಡ ಮಾಡಿದ್ರೆ ಅಂದ್ರೆ ಸಂಜು ಸ್ಯಾಮ್ಸನ್ ಔಟ್ ಆಗಿಲ್ಲ ಅಂದ್ರೆ ಕೂಡ ಅಷ್ಟೇ ಈಸಿಗೆ ಇಲ್ಲಿ CSK ಹೊಡಿತಿದ್ರು ಅನ್ಸುತ್ತೆ. ಅಷ್ಟು ಕೆಟ್ಟಾಗಿ ಬ್ಯಾಟಿಂಗ್ ಅನ್ನ ಕೂಡ ಮಾಡಿದ್ ಇವತ್ತು MI ಅವರು. ಇಲ್ಲಿ ನಿಂತ್ಕೊಂಡು ಆಡಿದ್ ಸ್ವಲ್ಪ ಸೂರ್ಯಕುಮಾರ್ ಯಾದವ್, ತಿಲಕ್ ವರ್ಮಾ ಆಡಿದ್ಕೆ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಸ್ಕೋರ್ ಬಂತು ಬಿಡಿ, ಅದ್ ಬೇರೆ. ಇನ್ ಕೇಸ್ ಅವರು ಆಡ್ಲಿಲ್ಲ ಅಂದ್ರೆ ಏನೋ ಆಗ್ಬಿಡೋದು ಅನ್ಸುತ್ತೆ ಇವತ್ತು. ಇನ್ನೂ ಕೆಟ್ಟಾಗಿ ಸೋತೋಗ್ಬಿಡೋರು ಇವತ್ತು MI ಅವರು. ಅದಾದ್ಮೇಲೆ ಕಡೆ ಕೆಳಗಡೆ ಬಂದ ಯಾರು ಕೂಡ ಅಂತ ಪರ್ಫಾರ್ಮರ್ ಇಲ್ಲ. ಸರ್ಫರಾಜ್ ಖಾನ್ ಕೂಡ ಕೇವಲ 14 ಔಟ್. ಅದಾದ್ಮೇಲೆ ಶಿವಮ್ ಡುಬೆ 5 ಔಟ್. ಓವರ್ ಪ್ಲೇ ಮುಗಿಯೋಷ್ಟೊಳಗೆ ಸುಮಾರು ಒಂದು 72 ರನ್ ಕೂಡ ಹೊಡೆದು 1 ವಿಕೆಟ್ ಅನ್ನ ಲಾಸ್ ಕೂಡ ಮಾಡ್ಕೊಂಡಿದ್ರು. ಒಳ್ಳೆ ರನ್ ಕೂಡ ಸ್ಕೋರ್ ಮಾಡ್ಕೊಂಡಿದ್ರು. ಅದಾದ್ಮೇಲೆ ಹೋಗ್ತಾ ಸ್ವಲ್ಪ ಸ್ಲೋ ಕೂಡ ಆದ್ರೂ ನೋಡ್ಬೋದು. ಸುಮಾರು ಒಂದು 12 ಓವರ್ ಅಲ್ಲ 13 ಓವರ್ ಅಲ್ಲ ಒಂದು 126 ರನ್ ಅನ್ನು ಕೂಡ ಕೊಟ್ಟಿದ್ರು. ಅದಾದ್ಮೇಲೆ ಏನೊಂದು 160 170 ಅಷ್ಟೇ ಮ್ಯಾಕ್ಸ್ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ದೆ. ಆದ್ರೆ ಆಮೇಲೆ ಡೆತ್ ಓವರ್ಸ್ ನ ಚೇಂಜ್ ಮಾಡಿದ ಇಲ್ಲಿ ಮ್ಯಾಚ್ ಅನ್ನ ಸಂಜು ಸ್ಯಾಮ್ಸನ್. ಎಂತ ಬ್ಯಾಟಿಂಗ್ ಗುರು, ಇಲ್ಲಿ ಫುಲ್ಲು ಕಲಾಶ್ ನಿಖಾವ ಅಂತ ಮಾಡ್ಬಿಟ್ರೆ. ಇಲ್ಲಿ ಫುಲ್ಲು ಡೆತ್ ಓವರ್ಸ್ ಅಂತೂ ಫುಲ್ ಕಲಾಶ್ ಮಾಡಿದ್ರು. ಒಂದು 50ರಿಂದ 55 ಡೆತ್ ಓವರ್ಸ್ ಅಲ್ಲೇ ಬಂದ್ಬಿಡ್ತು ಅನ್ಸುತ್ತೆ. ಆ ಲೆವೆಲ್ಗೆ ಇಲ್ಲಿ ಸಂಜು ಸ್ಯಾಮ್ಸನ್ ಏನಾದ್ರೂ ಮಾಡಿ ಅದು ವಾಂಖೆಡೆ ಸ್ಟೇಡಿಯಂ ಮೇಲೆ ಅವತ್ತು ಸೆಂಚುರಿ ಹೊಡಿಲೇಬೇಕು ಅಂತ ಹೊಡೆದಿದ್ದೀವಿ ಅವತ್ತು ನಿಂತ್ಕೊಂಡು. ಅದಾದ್ಮೇಲೆ ಈ ಕಡೆ ಯಾರೋ ಜೇಮಿ ವಾರ್ಟನ್ ಯಾರೋ ಒಬ್ಬ ಪ್ಲೇಯರ್ ಇದ್ರಲ್ಲ, ಸ್ಟ್ರೈಕ್ ಬಿಟ್ಕೊಡಂಗೆ ಇಲ್ಲ. ಇಲ್ಲ ಗುರು, ನಾನೆಷ್ಟು ಸೆಂಚುರಿ ಹೊಡಿಲೇಬೇಕು, ಆ ಲೆವೆಲ್ ಗೇಮ್ ಅನ್ನ ಆಡ್ತೀನಿ ಅಂತ ಇವತ್ತು ಸಂಜು ಸ್ಯಾಮ್ಸನ್ ಗೇಮ್ ಅನ್ನ ಕೂಡ ಆಡಿದ್ದು. ಅದಾದ್ಮೇಲೆ ಬುಮ್ರಾ ವಿಕೆಟ್ ಬೀಳುತ್ತೆ ಅಂತ ಕೂಡ ಹೇಳಿದೆ, 1 ವಿಕೆಟ್ ಕೂಡ ಬಿತ್ತು. ಅದಾದ್ಮೇಲೆ ಗಜನ್ ಫರೀದ್ ವಿಕೆಟ್ ಬೀಳುತ್ತೆ ಅಂತ ಕೂಡ ಹೇಳಿದೆ, ಗಜನ್ ಫರೀದ್ 2 ವಿಕೆಟ್ ಕೂಡ ಬಂತು. ಇಲ್ಲಿ ನೋಡಿ ಮ್ಯಾಚ್ ಪ್ರೊಡಿಕ್ಷನ್ ಲಾಸ್ ಆಗ್ತಾ ಇದೆ. ಪ್ಲೇಯರ್ ಪ್ರೊಡಿಕ್ಷನ್ ಏನೇನ್ ಕೊಡ್ತಾ ಇದೀನಿ ಆಲ್ಮೋಸ್ಟ್ ಸರಿ ಆಗ್ತಾ ಇದೆ. ಯಾವ ತರ ಹೋಗ್ತದೆ ಏನಂತ ಗೊತ್ತಾಗ್ತಿಲ್ಲ. ಇನ್ನ ಸೆಕೆಂಡ್ ಇನ್ನಿಂಗ್ಸ್ ಕಡೆ ಬಂದ್ವಿ ಅಂದ್ರೆ ಕ್ವಿಂಟನ್ ಡಿಕಾಕ್ ನೋಡಿ ಒಂದ್ ಮ್ಯಾಚ್ ಅಲ್ಲಿ ಸಖತ್ತಾಗಿ ಮಿಂಚಿದ್ರು. ಅದಾದ್ಮೇಲೆ ಇವತ್ತಿನ ಮ್ಯಾಚ್ ಅಲ್ಲಿ ಕೂಡ ಹೋಗಿ ಅದಾದ್ಮೇಲೆ ಹೊಸ ಪ್ಲೇಯರ್ ಡ್ಯಾನಿಶ್ ಮ್ಯಾಲ್ವರ್ ಅಂತ ಬರ್ತದಂಗೆ ಡಕ್ಔಟ್. ಇವತ್ತು ರೋಹಿತ್ ಶರ್ಮಾ ಬರ್ತಾರೆ ಅಂತ ತುಂಬಾ ನ್ಯೂಸ್ ಗಳು ಕೂಡ ಇತ್ತು. ರೋಹಿತ್ ಶರ್ಮಾ ಆಡಿದ್ರು ಅಂದ್ರೆ ಒಂದು ಕಮ್ ಬ್ಯಾಕ್ ಆಗೋದೇನೋ. ಮತ್ತೆ CSK ಅಗೇನ್ಸ್ಟ್ ಸಖತ್ತಾದ ಸ್ಟಾಟ್ಸ್ ಕೂಡ ಇದೆ. ಆದ್ರೆ ಇವತ್ತಿನ ಮ್ಯಾಚ್ ಅಲ್ಲಿ ಅವರು ಅನ್ಅವೈಲಬಲ್ ಆಗೋದ್ರಿಂದ MIಗೆ ಒಂದ್ ಕಡೆ ಒದೆ ಕೂಡ ಬಿತ್ತೇನೋ. ಬಟ್ ಆದ್ರೂ ಕೂಡ ನಾನು ವೀಕ್ ಟೀಮ್ ಅಂತ ಇಲ್ಲಿ ಕೂಡ ಹೇಳ್ತಾ ಇಲ್ಲ. MI ಟೀಮು CSK ಕಂಪೇರ್ ಮಾಡ್ಕೊಂಡಿ ಅಂದ್ರೆ ತುಂಬಾ ಸ್ಟ್ರಾಂಗ್ ಆದ ಟೀಮ್ ಕೂಡ ಆಗಿದೆ. ಆದ್ರೂ ಕೂಡ ಏನಕ್ಕೆ ಈ ತರ ಕೆಟ್ಟಾಗಿ ಪರ್ಫಾರ್ಮ್ ಮಾಡಿದಂತ ಗೊತ್ತಾಗ್ಲಿಲ್ಲ. ಅದಾದ್ಮೇಲೆ ನಮ್ಮಂದಿರ್ ಕೂಡ ಅಷ್ಟೇ, ಅವರು ಕೂಡ ಅಖಿಲ್ ಹುಸೇನ್ ಬಾಲಿಂಗ್ ಸಖತ್ ಸ್ಟ್ರಗಲ್ ಮಾಡಿ ಅದಾದ್ಮೇಲೆ ಡಕ್ಔಟ್ ಕೂಡ ಆದ್ರು ಅವರು ಕೂಡ ಅಷ್ಟೇ. ಅದಾದ್ಮೇಲೆ ಸೂರ್ಯಕುಮಾರ್ ಯಾದವ್, ತಿಲಕ್ ವರ್ಮಾ ಎಲ್ಲಿವರೆಗೂ ಇದ್ರು ಅಲ್ಲಿ ತನಕ ಒಂದು ಹೋಪ್ ಕೂಡ ಇತ್ತು. MI ಸೋಲಕ್ ಚಾನ್ಸ್ ಇಲ್ಲ ಗುರು. ಏನಕ್ಕೆ ಅಂದ್ರೆ ಅದ್ರ ಕೆಳಗಡೆ ಹಾರ್ದಿಕ್ ಪಾಂಡ್ಯ ಕೂಡ ಇದಾರೆ, ಅದಾದ್ಮೇಲೆ ರುದರ್ಫೋರ್ಡ್ ಕೂಡ ಇದಾರೆ. ಚೆಸ್ ತರ ಏನಿವ್ರು ಸ್ವಲ್ಪ ಹೆಲ್ಪ್ ಮಾಡಿ ಕೊಟ್ರು ಕೂಡ ಸಾಕು. ಅಟ್ಲೀಸ್ಟ್ ಏನೊಂದು ಇವ್ರಿಬ್ರು ಕಡೆಯಿಂದ ಒಂದು 120 130 ಆ ಲೆವೆಲ್ಗೆ ರನ್ ಮಾಡ್ಕೊಟ್ಬಿಟ್ರು ಅಂದ್ರೆ ಅದ್ರ ಕೆಳಗಡೆ ಇವರಿಬ್ರು ಇನ್ನು ಇದಾರಲ್ಲ ಬ್ಯಾಟ್ಸ್ಮನ್, ಸ್ಟ್ರಾಂಗ್ ಬ್ಯಾಟ್ಸ್ಮನ್ಸ್ಗಳು, ಹಾರ್ದಿಕ್ ಪಾಂಡ್ಯ ಮತ್ತೆ ರುದರ್ಫೋರ್ಡ್. ನೋಡಿದ್ರಲ್ಲ ಯಾವಾಗ RCB ಮತ್ತೆ MI ಮ್ಯಾಚ್ ಆದಾಗ ಯಾವ ಲೆವೆಲ್ಗೆ ಆಡಿದ್ರು ಇಲ್ಲಿ ರುದರ್ಫೋರ್ಡ್ ಅಂತ, ಆ ಲೆವೆಲ್ಗೆ ಯಾವತ್ತಿನ ಕೂಡ ಕಮ್ ಬ್ಯಾಕ್ ಮಾಡ್ಬೋದು ಅಂತ ತುಂಬಾ ಜನ ಎಕ್ಸ್ಪೆಕ್ಟ್ ಇಟ್ಕೊಂಡಿದ್ರು. ಆದ್ರೆ ಅವ್ರು ಯಾವಾಗ ಬಿದ್ದೋಗ್ಬಿಟ್ಟು ರಪ್ಪರಂಗೆ ಯಾರು ಸೂರ್ಯಕುಮಾರ್ ಯಾದವ್ ಮತ್ತೆ ತಿಲಕ್ ವರ್ಮಾ, ಮುಗೀತು MI ಕಥೆಯಲ್ಲಿ ಕಲಾಸು. ಅದಾದ್ಮೇಲೆ ಹಾರ್ದಿಕ್ ಪಾಂಡ್ಯ ಕೂಡ ಅಷ್ಟೇ ಬರ್ತದಂಗೆ ಈಸಿ ಕ್ಯಾಚ್ ಕೊಟ್ರು, ಔಟ್ ಆದ್ರು. ಅದಾದ್ಮೇಲೆ ರುದರ್ಫೋರ್ಡ್ ಕೂಡ ಹೋಗಿ. ಸೊ ಈ ತರ ಬ್ಯಾಟಿಂಗ್ ಲೈನಪ್ ಇವತ್ತು ನಮ್ಗೆ ಕೆಟ್ಟ ಒಂದು ಬ್ಯಾಟಿಂಗ್ ಲೈನಪ್ ನೋಡಕ್ ಸಿಕ್ಕಿತ್ತು. ನೆನ್ನೆ LSG ಸ್ವಲ್ಪ ಚೆನ್ನಾಗಿಲ್ಲ, LSG ಅಷ್ಟು ಬೆಟರ್ ಅಂತ ಅನಿಸ್ತು ಮ್ಯಾಚ್ ನೋಡಿದ್ಮೇಲೆ. ಅದಾದ್ಮೇಲೆ ಇವತ್ತು CSK ಬೌಲಿಂಗ್ ಲೈನಪ್ ಅಂತ ನೆಕ್ಸ್ಟ್ ಲೆವೆಲ್ ಗುರು ಮಾತ್ರ ನೋಡ್ಬೋದು. ಇಲ್ಲಿ ಅಖಿಲ್ ಹುಸೈನಿಗೆ 4 ವಿಕೆಟ್ ಬಿದ್ದಿದ್ದು. ಆಕ್ಚುಲಿ ಪಿಚ್ ಯಾವ ತರ ಪರ್ಫಾರ್ಮ್ ಮಾಡ್ತಿದೆ ಏನು ಅಂತ ಗೊತ್ತಾಗ್ತಿಲ್ಲ. ಇವತ್ತು ನೋಡಿ ಈ ಪಿಚ್ ಇರೋದೇ ಪೇಸರ್ಸ್ ಗೆ ತುಂಬಾ ಹೆಲ್ಪ್ ಕೂಡ ಆಗುತ್ತೆ. ಅದು ನಾನು ವಿಡಿಯೋದಲ್ಲಿ ಕೂಡ ಹೇಳಿದೆ. ಇನ್ ಕೇಸ್ ಪಿಚ್ ಸ್ಲೋ ಆಯ್ತು ಅಂದ್ರೆ
ಸ್ಪಿನ್ನರ್ಸ್ಗೆ ವಿಕೆಟ್ ಬೀಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆದರೆ 4 ವಿಕೆಟ್ ಬೀಳುತ್ತೆ ಅಂತ ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇವತ್ತು ಅಕಿಲ್ ಹೊಸನ್ಗೆ 4 ವಿಕೆಟ್ ಕೂಡ ಬಿದ್ದು, ಅದಾದ್ಮೇಲೆ ಇಲ್ಲಿ ನೋಡ್ಬೋದು ನೂರ್ ಅಹ್ಮದ್ ಕೂಡ ಎಲ್ಲ ಕೂಡ ಸ್ಪಿನ್ನರ್ಸ್ಗೆಲ್ಲ ಸಖತ್ ವಿಕೆಟ್ ಕೂಡ ಬಿದ್ದಿದೆ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ. ಅಕಿಲ್ ಹೊಸನ್ಗೆ 4 ವಿಕೆಟ್, ನೂರ್ ಅಹ್ಮದ್ಗೆ 2 ವಿಕೆಟ್, ಅದಾದ್ಮೇಲೆ ಉಳಿದ ಪ್ರತಿಯೊಬ್ಬರು ಕೂಡ ಒಂದೊಂದು ವಿಕೆಟ್ ಒಂದೊಂದು ತರ ವಿಕೆಟ್ಗಳು ಕೂಡ ಬಿದ್ದಿದೆ. ನೆಕ್ಸ್ಟ್ ಲೆವೆಲ್ ಕಂಬ್ಯಾಕ್ ಅನ್ನ ಕೂಡ ಮಾಡಿರುವಂತದ್ದು CSK. ಈಗ ಮುಂಬೈ ಇಂಡಿಯನ್ಸ್ ಸ್ವಲ್ಪ ಮೇಲ್ ಬಂದಿದ್ರು, ಈಗ ತುಂಬಾ ನೆಟ್ ರನ್ ರೇಟ್ ಇಂದ ಕುಸಿದ್ಬಿಟ್ಟು ಮತ್ತೆ ಕೆಳಗೋಗಿರ್ತಾರೆ ಅನ್ಸುತ್ತೆ. CSK ಸ್ವಲ್ಪ ಮೇಲೆ ಕೂಡ ಬಂದಿರ್ತಾರೆ. ನಿಜವಾಗ್ಲೂ ಕೂಡ ಹೇಳ್ತಾ ಇದೀನಿ, ಯಾವ ಮ್ಯಾಚ್ ಅನ್ನ ಈ ಒಂದು IPL ಸೀಸನ್ ಅಲ್ಲಿ ಪ್ರೆಡಿಕ್ಟ್ ಮಾಡಕ್ಕೆ ಬಹಳ ಕಷ್ಟ ಕೂಡ ಆಗ್ತಿದೆ. ನೋಡೋಣ ಇನ್ನು ಮುಂದಿನ ಮ್ಯಾಚ್ ಯಾವ ತರ ಇರುತ್ತೆ ಏನು ಅಂತ. ಸೊ ಕಾದ್ ನೋಡೋಣ ಅಂತ. ನಾಳೆ ಯಾವ ಮ್ಯಾಚ್ ನಿಜವಾಗ್ಲೂ ನೋಡಿಲ್ಲ ಗುರು. ಈ ಮ್ಯಾಚ್ಗಳು ನೋಡೇ ಫುಲ್ಲು ಕಂಗಾಲ್ ಆಗ್ಬಿಟ್ಟಿದ್ದೀನಿ. ನೆಕ್ಸ್ಟ್ ಮ್ಯಾಚ್ಗಳು ಯಾವ್ದಿದೆ ಏನಿದೆ ಏನೇನಾಗುತ್ತೆ. ನಮ್ಮ ಫೇವರಿಗೆ ಬರ್ತಾನೆ ಇಲ್ಲ, ಎಲ್ಲ ಅಗೇನ್ಸ್ಟ್ ಆಗ್ತದೆ. ನೀನ್ ನೋಡಿ ನಾಳೆಯಿಂದ ನಾವು ಅಗೇನ್ಸ್ಟ್ ಹೇಳಿದ್ವಿ ಅಂದ್ರೆ ಫೇವರಿಗೆ ಬರುತ್ತೆ. ಆ ತರ IPL ಅಂದ್ರೆ ಹಂಗೆ. ಸೊ ಅದಕ್ಕೆ ಹೇಳಿದ್ದು ಬೆಟ್ಟಿಂಗ್ ಆಡಕ್ ಹೋಗ್ಲೇಬೇಡಿ, ತುಂಬಾ ಡೇಂಜರು. ಎಲ್ಲ ಮಾರ್ಕೊಂಡ್ಬಿಡ್ತೀರಾ. ಹಾಗಾಗಿ ಸೇಫ್ ಆಗಿರಿ. ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಹಾಕಿ ಲೈಕನ್ನ. ಇದೇ ರೀತಿ ಹೆಚ್ಚಿನ ಕಂಟೆಂಟ್ಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಇನ್ನೊಂದು ಫ್ರೆಶ್ ಕಂಟೆಂಟ್ ಜೊತೆಗೆ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಜೈ ಹಿಂದ್, ಒಂದೇ ಮಾತರಂ.